ಫ್ರೆಂಡ್ಸ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪಾಕ ಅಮೃತ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಕರಿಬೇವು ಸೊಪ್ಪಿಂದ ಚಟ್ನಿ ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಇದು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು. ಕರಿಬೇವು ಸೊಪ್ಪು ಚಟ್ನಿ ಪುಡಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ಸು. ಕರಿಬೇವು ಸೊಪ್ಪು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿಕೊಂಡಿದ್ದೀನಿ. ಮತ್ತು ಜೀರಿಗೆ 1 ಸ್ಪೂನು, ಮತ್ತು ಹುಣಸೆಹಣ್ಣು ಚೂರು ತೊಗೊಂಡಿದ್ದೀನಿ. ಮತ್ತು ಒಣಕೊಬ್ಬರಿ ತುರ್ಕೊಂಡಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ ಟೇಸ್ಟ್ಗೆ. ಇದು ಖಾರ ಇರಲ್ಲ ಟೇಸ್ಟ್ಗೆ ಅಂತ. ಮತ್ತು ಖಾರಕ್ಕೆ ಅಂತ ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೊಂದು 8 ತೊಗೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲಿ ತೊಗೊತೀನಿ. ಇದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ, ಯಾಕೆಂದರೆ ಕರಿಬೇವು ಸೊಪ್ಪು ಚೆನ್ನಾಗಿ ಉರಿಬೇಕಲ್ಲ ಅದಕ್ಕೆ. ನೋಡಿ, 2 ಕಪ್ಪು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೋಣ. ನೋಡಿ, ಚೆನ್ನಾಗಿ ಹುರಿದಿದೆ. ಒಂದು 10 ಮಿನಿಟ್ಸ್ ಸಣ್ಣಗೆ ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆವಾಗ ಚೆನ್ನಾಗಿ ಹುರಿಯುತ್ತೆ. ಹೆಂಗೆ ಗೊತ್ತಾಗುತ್ತೆ ಹುರಿದಿದೆ ಅಂತ ಹೇಳಿದ್ರೆ, ಇವಾಗ ನಾನು ತಗೊಂಡು ನೋಡಿ, ಹಿಂಗೆ ಅಂದ ತಕ್ಷಣ ಪುಡಿ ಹೆಂಗಾಗೋಯ್ತು, ಹಿಂಗೆ ಪುಡಿ ಆಗೋಗುತ್ತೆ. ಒಂದು ತಗೊಂಡು ಹಿಂಗೆ ಅಂದ ತಕ್ಷಣ ಪುಡಿ ಆಗುತ್ತೆ. ಆವಾಗ ಚೆನ್ನಾಗಿದು ರೋಸ್ಟ್ ಆಗಿದೆ ಅಂತೇಳ್ಬಿಟ್ಟು ಅರ್ಥ. ಮೊದಲಿಗೆ ಒಂದು ಸ್ಮಾಲ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ಚೆನ್ನಾಗಿ ಚಿಕ್ಕದಾಗಿ ಬಿಡಿಸ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂತ ಹೇಳಿದ್ರೆ, ಹುಣಸೆಹಣ್ಣಲ್ಲಿ ಸ್ವಲ್ಪ ತೇವಾಂಶ ಇರುತ್ತಲ್ವ, ಅವನ್ನ ಪುಡಿ ಮಾಡಿದ್ರೆ ಮಿಕ್ಸಿಯಲ್ಲಿ ಪುಡಿ ಆಗೋಲ್ಲ. ಅದಕ್ಕೆ ಕರಿಬೇವು ಸೊಪ್ಪು ಇವಾಗ ಮಿಕ್ಸಿಗೆ ಹಾಕ್ಕೊತೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಪುಡಿ ಆಗಿದೆ, ಪ್ಲೇಟಿಗೆ ಹಾಕ್ಕೊತೀನಿ ನೋಡಿ. ಈಗ ಇದರಲ್ಲಿ ಜೀರಿಗೆ, ಉಪ್ಪು ಎಲ್ಲ ಹಾಕ್ಕೊಳ್ಳೋಣ. ಇದೇ ಮಿಕ್ಸಿ ಜಾರ್ಗೆ ಜೀರಿಗೆ ಹಾಕ್ಕೊತೀನಿ. ಫ್ರೈ ಮಾಡಿದ ಹುಣಸೆಹಣ್ಣು, ಖಾರಕ್ಕೆ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ 4 ತೊಗೊಂಡಿದ್ದೆಲ್ಲ ಹಾಕ್ತೀನಿ. ಇದನ್ನೇನು ಉರಿಯೋಷ್ಟಿಲ್ಲ, ಹಂಗೆ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಬರ್ತೀನಿ. ಇವಾಗ ಪೌಡ್ರ್ ಆಗಿದೆ. ಇದಕ್ಕೆ ಕೊಬ್ಬರಿ ಹಾಕ್ಕೊಂಡು ನುಣ್ಣು ಪೌಡ್ರ್ ಮಾಡ್ಕೊಂಬರ್ತೀನಿ. ಪೌಡ್ರ್ ಆಗಿದೆ ನೋಡಿ, ಫೈನ್ ಪೌಡ್ರ್ ಆಗಿದೆ. ಇವಾಗೆಲ್ಲ ಒಗ್ಗರಣೆ ಹಾಕೋಣ. ಒಂದು ಬಾಣಲಿ ತಗೊಂಡಿದ್ದೀನಿ. ನಾನು 1-2 ಸ್ಪೂನು ಎಣ್ಣೆ ಹಾಕ್ಕೊತೀನಿ. ತುಪ್ಪ 1 ಸ್ಪೂನ್ ತಗೊತೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ, ಇಂಗು, ಕರಿಬೇವು ಸೊಪ್ಪು ಹಾಕ್ತೀನಿ. ನೋಡಿ, ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಇದನ್ನು ಇವಾಗ ಹಾಕೋಣ. ಇನ್ನು ಮಿಕ್ಕಿರೋದು ಕರಿಬೇವು ಸೊಪ್ಪು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಹಾಕೋಣ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ನಾವು ಸಿಮ್ಮಲ್ಲಿ ಇದನ್ನು ಇಟ್ಕೊಂಡು ಫ್ರೈ ಮಾಡಬೇಕು, ಯಾಕೆಂದರೆ ಸೀದೋಗ್ಬಿಡುತ್ತೆ ಅಂತೇಳ್ಬಿಟ್ಟು. ಜಸ್ಟ್ ಒಂದು 2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡಿದ್ರೆ ಸಾಕು. ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಷ್ಟೆ. ಆವಾಗ ಚಟ್ನಿ ಪುಡಿ, ಕರಿಬೇವು ಸೊಪ್ಪು ಚಟ್ನಿ ಪುಡಿ ರೆಡಿ ಆಗುತ್ತೆ. ಆದಷ್ಟು ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡ್ರೆ ಇದು ಬಿಸಿ ಚೆನ್ನಾಗಿ ತಾಕುತ್ತೆ. ಆವಾಗ ಚಟ್ನಿ ಪುಡಿ ಬೇಗ ಆಗುತ್ತೆ. ಇದೆಲ್ಲ ಹುರಿದಿದ್ದೀನಿ ನೋಡಿ, 2 ಮಿನಿಟ್ಸು. ಇವಾಗ ರೆಡಿ ಆಗಿದೆ. 1-2 ನಿಮಿಷ ಹಿಂಗೆ ಬಾಣಲಿಯಲ್ಲಿ ಬೇಯೋಣ. ಯಾಕೆಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಿಸಿ ಆಗುತ್ತೆ, ಆವಾಗ ಚೆನ್ನಾಗಿರ್ತಂತೆ. ಆದರೆ ಇದನ್ನು ಸ್ವಲ್ಪ ಹಂಗೆ ಹುರ್ಕೋಬೇಕು. 2 ನಿಮಿಷ ಆಗೋವರೆಗೂ ಹುರಿಬೇಕು. ಎಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆಗಿದೆ. ಬಾಣಲಿ ಕೂಡ ತಣ್ಣಗಾಗಿ ಹೋಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ತಗೋಣ. ಕರಿಬೇವು ಸೊಪ್ಪು ಚಟ್ನಿ ಪುಡಿ ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿರಿ. ಮತ್ತು ಚೆನ್ನಾಗಿದ್ದರೆ ಶೇರ್ ಮಾಡಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪಾಕ ಅಮೃತ ಚಾನಲ್.